ಕ್ಲಾತ್ ಸೇಮ್ ಡ್ರೆಸ್ ಇಲ್ಲಿ ಒಂಥರ ಸ್ಲಿಟ್ ಇತ್ತು. ಸೇಮ್ ಡ್ರೆಸ್ 1500 ರುಪೀಸ್ ಹೇಳಿದ್ರು. ಬಟ್ ನಾನೇ ಕ್ಲಾತ್ ತೊಗೊಂಬಂದು ಸ್ಟಿಚ್ ಮಾಡಿಕೊಂಡೆ. ಜಸ್ಟ್ 800 ಒಂಥರ ಶಿಮ್ಮರಿ ಕ್ಲಾತ್ ಸೇಮ್ ಡ್ರೆಸ್ ಇಲ್ಲಿ ಒಂಥರ ಸ್ಲಿಟ್ ಇತ್ತು. ಸೇಮ್ ಡ್ರೆಸ್ 1500 ರುಪೀಸ್ ಹೇಳಿದ್ರು. ಬಟ್ ನಾನೇ ಕ್ಲಾತ್ ತೊಗೊಂಬಂದು ಸ್ಟಿಚ್ ಮಾಡಿಕೊಂಡೆ. ಜಸ್ಟ್ 800 ಓಕೆ. ಇಲ್ಲಿ ಸ್ವಲ್ಪ ಸ್ಲಿಟ್ ಇದೆ ಕೆಳಗಡೆ ಆ್ಯಂಡ್ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಅದನ್ನು ಸ್ವಲ್ಪ ಈ ಥರ ಮಾಡಿದ್ದೀನಿ. ಅಂದರೆ ಸ್ವಲ್ಪ ಡಿಸೈನ್ ಥರ ಕಾಣುತ್ತೆ. ಇಲ್ಲಿ ಒಂಚೂರು ಬೋರ್ ಥರ ಈ ಥರ ಬೋರ್ ಥರ ಕಾಣುತ್ತೆ. ನನಗೆ ಈ ಥರ ಪಫ್ ಸ್ಲೀವ್ಸ್ ಅಂದರೆ ತುಂಬ ಇಷ್ಟ. ಚೆನ್ನಾಗಿದೆ ಅಂತ ಅನಿಸ್ತಿದ್ಯಾ? ಓಕೆ. ಇದು ಒಂಥರ ಶಿಮ್ಮರಿ ಕ್ಲಾತು, ಟ್ರಾನ್ಸ್ಪರೆಂಟ್ ಇರುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಇದು ಜಸ್ಟ್ 200 ರುಪೀಸ್ ಮೀಟ್ರ್ ಏನೋ ಅನಿಸುತ್ತೆ. ನಾನು 3.5 ಮೀಟರ್ ತೊಗೊಂಡಿದ್ದೆ ಮತ್ತು 3 ಮೀಟರ್ಸ್ ಅಷ್ಟೇನಾ, ಇಲ್ಲ 3.5 ಮೀಟರ್ ತೊಗೊಂಡಿದ್ದೆ. 3 ಮೀಟರ್ ಲೈನಿಂಗ್ ತೊಗೊಂಡಿದ್ದೆ. 30 ರುಪೀಸ್ 1 ಮೀಟರ್ ಬರುತ್ತೆ ಲೈನಿಂಗು. ಆ ಥರದ್ದು ಸ್ಟಿಚ್ ಮಾಡಿರೋದು ನಾನೇ ಆಗಿರೋದ್ರಿಂದ ಸ್ಟಿಚಿಂಗ್ ಕಾಸ್ಟ್ ಏನೂ ನನಗೆ ಬಿದ್ದಿಲ್ಲ. ಸೊ ದಟ್ ಡ್ರೆಸ್ ರೆಡಿ. ಓಕೆ. ಹೇಗೆ ಕಾಣ್ತಾ ಇದೆ? ಓಕೆ. ಹಿಂದೆ ಇಲ್ಲಿ ಕಟ್ಟೋದಕ್ಕೆ ಸ್ವಲ್ಪ ಇದು ಮಾಡಿದ್ದೀನಿ. ಇದು ಲೂಸ್ ಇದ್ರೂ ಕೂಡ ಈ ಥರ ನಾವು ಟ್ಯಾಗ್ ಹಾಕಿದಾಗ ನಮಗೆ ಏನು ಕಷ್ಟ ಅನಿಸಲ್ಲ. ಮತ್ತೆ ಇನ್ನೂ ಒಂದು ವಿಷಯ ಏನಂದ್ರೆ, ನಾನು ಅಮೆಝಾನಿಂದ ಒಂದು ಸ್ಯಾರಿ ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಸ್ಯಾರೀಸ್ ಏನು ಬೈ ಮಾಡಲ್ಲ. ಬಟ್ ಡ್ರೆಸ್ ನೋಡ್ತಾ ಇರಬೇಕಾದ್ರೆ ಈ ಸ್ಯಾರಿ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ನಾನು ಆರ್ಡ್ರ್ ಮಾಡಿದೆ, ನೋಡೋಣ ಅಂದ್ಬಿಟ್ಟು. ಯಾಕಂದರೆ ನನಗೆ ಆನ್ಲೈನ್ ಸ್ಯಾರೀಸ್ ಮೇಲೆ ಅಷ್ಟಾಗಿ ನಂಬಿಕೆ ಇಲ್ಲ. ಸೊ ನಾನು ಆರ್ಡ್ರ್ ಮಾಡಿದೆ. ನೋಡೋದಕ್ಕೆ ಕಾಂಬಿನೇಷನ್ ಮತ್ತು ಪ್ರಿಂಟ್ ಎಲ್ಲ ಎಷ್ಟು ಚೆನ್ನಾಗಿದೆ. ಬಟ್ ಕ್ಲಾತ್ ಚೆನ್ನಾಗಿಲ್ಲ. ಎಷ್ಟು ಒಂಥರ ಯಾವ ಥರ ಕಾಟನ್ ಅಂತ ಗೊತ್ತಿಲ್ಲ. ಇದು ತುಂಬ ತೆಳುವಿದೆ. ನನಗಿದು ಸ್ಯಾರಿ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಸೊ ನಾನು ಇದರಲ್ಲಿ ಡ್ರೆಸ್ ಸ್ಟಿಚ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ ಡ್ರೆಸ್ ಯಾವ ಥರ ಇರಬೇಕು ಅಂದರೆ ಒಂಚೂರು ಇಂಡೋ ವೆಸ್ಟರ್ನ್ ಥರ ಇರಬೇಕು ಡ್ರೆಸ್ ಅಂತೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ಈ ಥರ ಗೌನ್ ಅಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ. ಓಕೆ. ಇದ್ರದ್ದು ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಂದರೆ ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲ ಹೇಗಿರುತ್ತೆ, ಹೇಗೆ ಬರುತ್ತೆ ನೋಡೋಣ. ಇದು ರೆಡಿ ಆದಮೇಲೆ ನಾನು ಚೆನ್ನಾಗಿ ರೆಡಿಯಾಗಿ ಒಂದು ವಿಡಿಯೋ ಮಾಡ್ತೀನಿ. ಯಾಕಂದರೆ ಇವತ್ತಿನ್ನೂ ರೆಡಿ ಆಗಿಲ್ಲ. ನಾನು ಸುಮ್ಮನೆ ಡ್ರೆಸ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆಯಾ? ಓಕೆ. ಫಾಲೋ ಮಾಡಿ. ನಿಮಗೆ ಆ ಡ್ರೆಸ್ಸು ಸ್ಟಿಚಿಂಗ್ ಕೂಡ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡೋಣ.